ಸಮುದ್ರ ಹೆಂಗೆ ಸ್ವರ್ಗದಂತ ಜಾಗಕ್ಕೆ ಬಂದಿದೀವಿ. ಅಲ್ಲಿ ಸಣ್ಣ ಹುಚ್ಚು ನನ್ಗೇನ್ ಇವಾಗ ಈ ಹುಚ್ಚಿಡ್ದಿದೆ ಅದನ್ನ ಅವನಿಗೆ ಈ ವಯಸ್ಸಲ್ಲೇ ಬಿಡಿಸ್ಬೇಕು ಅಂತ ಆಸೆ. ಸುತ್ತಬೇಕು, ಟ್ರೆಕ್ಸ್ ಮಾಡಿಸ್ಬೇಕು. ಸನ್ಸೆಟ್ ನೋಡೋದಕ್ಕೆ ಸೂಪರ್ ಆಗಿದೆ ನೋಡಿ. ನೋಡಿ ಕ್ಲಿಯರ್ ಆಗಿದೆ, ಕಾಣಿಸ್ತಾ ಇದೆಯಾ? ನಮ್ಮ ಇಡೀ ಚಾರಣ ಟೀಮ್ ಗ್ಯಾಂಗ್ ಅಲ್ಲಿದ್ದಾರೆ. ನಾನು ಇಷ್ಟು ದೂರ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೋಡಿ ನನ್ನ ಕಾರ್. ಏನು ಮಾಡೋದಲ್ಲಿ ನಾವು ನಿನ್ನೆ ಬಂದಿದ್ದು ಇದೇ ಜಾಗದಲ್ಲಿ. ಸನ್ರೈಸ್ ನೋಡಿ ಹೇಗಿದೆ, ಸಖತ್ತಾಗಿದೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಕುಮಾರ್ ದಾಸರಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ಗೆ, ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ತಮ್ಮನೇರಲ್ಲಿ ನೋಡಿರ್ತೀರಾ. ಇದನ್ನ ಏನಪ್ಪ ವಿಶೇಷ ಅಂತಂದ್ರೆ, ನಾವೆಲ್ಲ ನಮ್ಮ ಚಾರಣ ಟೀಮ್ ಅವರೆಲ್ಲ ಒಂದು ಕ್ಯಾಂಪಿಂಗ್ ಮಾಡ್ತಾ ಇದೀವಿ. ಸೊ ಅಲ್ಲಿ ಹೋಗ್ತಾ ಇದೀವಿ. ಎಲ್ಲಿ ಜಾಗ ಅಂತ ಕೇಳಿದ್ರ ಖಂಡಿತ ಹೇಳಲ್ಲ, ಯಾಕಂದ್ರೆ ಜಾಗನ ಡಿಸ್ಕ್ಲೋಸ್ ಮಾಡಲ್ಲ. ಕಾರಣ ಇಷ್ಟೇ, ಅದು ನಮ್ಮ ಪ್ರೈವಸಿಗೆ ಅಂತೇಳಿ ನಾವು ವರ್ಷ ಅಲ್ಲಿ ಬರ್ತೀವಿ. ಟ್ರೆಕ್ ಎಲ್ಲ ಮುಗಿದ ಮೇಲೆ ಒಂದು ಪಾರ್ಟಿ ತರ ಮಾಡಿ ತಿರ್ಗಾ ನೆಕ್ಸ್ಟ್ ಟ್ರೆಕ್ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕಿಂತ ಮುಂಚೆ ಒಂದು ಸಣ್ಣದಾಗಿ ಪಾರ್ಟಿ ತರ ಮಾಡ್ಕೊಂತೀವಿ. ಸೊ ಅಲ್ಲೆಲ್ಲ ಜನಗಳು ಬಂದು ಜನಜಾತ್ರೆ ಆಗೋದ್ ಬೇಡ ಅಂತ ಒಂದೇ ಕಾರಣಕ್ಕೆ ಆ ಜಾಗನ ನಾವು ಎಲ್ಲಿ ಏನು ಅಂತೇಳಿ ಲೊಕೇಶನ್ ಸಹ ಹಾಕಲ್ಲ. ಬಟ್ ಆ ಜಾಗನ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ, ಫುಲ್ ಗ್ರೀನರಿ. ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ ನೋಡಿರಂತೆ. ಓಕೆ, ನಾವು ತಲುಪಬೇಕಿರೋ ಜಾಗಕ್ಕೆ ಮುಂಚೆ ಊಟ ಮಾಡೋಣ ಅಂತೇಳಿ ಆ ಕಿಚನ್ ಹಳ್ಳಿ ಮನೆ ರೆಸ್ಟೋರೆಂಟಲ್ಲಿ ಊಟಕ್ಕೆ ನಿಲ್ಸಿದ್ದೀವಿ. ಬಾರ್ ಒಳಗಡೆನೇ ಇರಬೇಕು. ಊಟ ಮಾಡ್ತಾ ನೆಕ್ಸ್ಟು ಮುಂದಿನ ದಾರಿ ಕಡೆ ಹೋಗ್ತೀವಿ. ಓಕೆ, ನಾವು ಪ್ಲೇಸಿಗೆ ಬಂದ್ವಿ. ಪ್ಲೇಸ್ ಹೇಗಿದೆ ನೋಡ್ತೀರಾ? ನೋಡಿ, ತೋರ್ಸಮುದ್ದ ಹೆಂಗೆ ಸ್ವರ್ಗದಂತ ಜಾಗಕ್ಕೆ ಬಂದಿದ್ದೀವಿ. ಅಲ್ಲಿ ಸಣ್ಣ ಕಾಣಿಸ್ತಾ ಇದೆಯಲ್ಲ, ಇನ್ನೇನು ಸಣ್ಣ ಸೆಟ್ ಇಲ್ಲಿಂದಾನೆ ನೋಡ್ತೀವಿ. ಝೂಮ್ ಏನ್ ಮಾಡಬೇಡ, ಆಚೆ ಎಲ್ಲ ತೋರಿಸು. ಇವತ್ತು ರಾತ್ರಿ ಇಲ್ಲೇ ಕ್ಯಾಂಪಿಂಗು. ಜಾಗ ಯಾವುದು ಅಂತ ದಯವಿಟ್ಟು ಕೇಳಬೇಡಿ, ಯಾಕಂದ್ರೆ ಇದು ನಮ್ದು ಪ್ರೈವಸಿ ಪ್ಲೇಸು. ಸೊ ಹಾಗಾಗಿ ಇದನ್ನ ನಾನು ಡಿಸ್ಕ್ಲೋಸ್ ಮಾಡಲ್ಲ. ನೋಡಿ, ನಮ್ಮ ಟೀಮ್ ಅವರೇ ಬಂದಿದ್ದಾರೆ. ತೋರ್ಸ್ಮದ ಎಷ್ಟು ಜನ ಬಂದಿದ್ದಾರೆ ಅಂತ ಝೂಮ್ ಮಾಡು. ನೋಡಿ, ನಮ್ಮ ಟೀಮ್ ಅವ್ರು ಇನ್ನೂ ಬರೋರಿದ್ದಾರೆ. ಇನ್ನೊಂದು 3-4 ಕಾರ್ ಬರೋರಿದ್ದಾರೆ. ಇವತ್ತು ರಾತ್ರಿ ಎಲ್ಲ ಇಲ್ಲಿ ಕ್ಯಾಂಪಿಂಗ್ ಮಾಡಿಕೊಂಡು, ನೋಡಿ ಇಲ್ಲಿ ಬಲೆ ಮೀನ್ ಹಿಡಿತಾ ಇದಾರೆ. ಅಲ್ಲಿ ಮೀನ್ ಹಿಡಿತಾ ಇದಾರಲ್ಲ, ತೋರಿಸು. ಸೊ ಸಿಕ್ಕಾಪಟ್ಟೆ ಟೆನ್ಷನ್ ಅದು ಇದು ಇರುತ್ತಲ್ಲ. ಮಾಮೂಲಿ ಬೆಂಗಳೂರು ಅಂದ್ರೇನೆ ಟೆನ್ಷನ್, ಗೊತ್ತಿರುತ್ತೆ ನಿಮ್ಗೆ. ಸೊ ಅದನ್ನೆಲ್ಲ ಬಿಟ್ಟು ನೆಮ್ಮದಿಯಾಗಿರೋಣ ಅಂತ ಬಂದಿದ್ದೀನಿ. ನನ್ನ ಮಗನ ಜೊತೆನೂ ಬಂದಿದ್ದೀನಿ. ಮಗನ್ ತೋರಿಸ್ತೀನಿ ನೋಡಿ, ಕೂಡ ಇಲ್ಲಿ ನೋಡಿ, ಶಿಷ್ಯ, ಇವನು ಕರ್ಕೊಂಡ್ ಬಂದಿದ್ದೀನಿ. ಸೊ ಇಟ್ಕೊಳ್ಳೋ ಫೋನು. ಸೊ ಎಲ್ಲ ಒಂದು 40 ಜನ ಬರೋರಿದ್ದಾರೆ. 20 kg ಮೇಲಿದೆ ಬಾಡು. ಎಲ್ಲ ಥರ ಮಟನ್ನು, ಚಿಕನ್ನು, ಪೋರ್ಕು ಎಲ್ಲ ಇದೆ. ಯಾರ್ಯಾರಿಗೆ ಯಾವ್ದು ಬೇಕೋ ಅದನ್ನ ಬೇಯಿಸ್ತಾ ಇರೋದು, ತಿಂತಾ ಇರೋದೆ. ಅಂದ್ರೆ ಲಾಸ್ಟ್ ಟೈಮ್ ನಾವು ಬಂದಾಗ ಏನಾಗಿತ್ತು, ಸಡನ್ ಆಗಿ ಮಳೆ ಬಂದ್ಬಿಡ್ತು. ಎಲ್ಲ ಟೆಂಟಲ್ಲಿ ಕುತ್ಕೊಂಡ್ಬಿಟ್ಟಿದ್ವಿ ಲಾಸ್ಟ್ ಟೈಮು. ಈ ಸಲಿನೂ ಮಳೆ ಬರೋಗಿದೆ. ಈ ಸಲ ನೋಡಿ ಗ್ರೀನರಿ ತೋರಿಸ್ಬೋದು. ಅದು ನೋಡಿ, ನಿಮ್ಗೆ ಇಲ್ಲಿ ಏನ್ ಗ್ರೀನರಿ ಕಾಣ್ತಾ ಇದೆ, ಇಲ್ಲಿ ಅಷ್ಟು ಗ್ರೀನರಿ ಇರ್ಲಿಲ್ಲ ಲಾಸ್ಟ್ ಟೈಮು. ನೀರು ಅಷ್ಟೇ ತುಂಬಾ ಜಾಸ್ತಿ ಇದೆ ಈ ಸತಿ. ಹೋದ್ಸಲಿ ನೀರು ಇಷ್ಟಿರ್ಲಿಲ್ಲ, ನೀರು ಕಡಿಮೆ ಇತ್ತು. ಗ್ರೀನರಿ ಆ ಕಡೆ ಮುಂದೆ ಎಲ್ಲ ತೋರಿಸು. ನೋಡಿ ಏನ್ ಗ್ರೀನರಿ ಕಾಣ್ತಾ ಇದೆ, ಇಲ್ಲೆಲ್ಲ ಅಷ್ಟು ಇರ್ಲಿಲ್ಲ. ಸೊ ಇವಾಗ ತುಂಬಾನೇ ಗ್ರೀನರಿ ಇದೆ. ಆಮೇಲೆ ನೋಡಿ ಈ ಕಡೆ ಒಂದು ತೋರಿಸ್ತೀನಿ. ಕೊಡಿಲ್ ಮುದ್ದ ಫೋನ್. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಎಲ್ಲಿವರೆಗೂ ನೋಡ್ತೀರಾ ನೋಡಿ, ಅಲ್ಲಿವರೆಗೂ ಫುಲ್ ಗ್ರೀನರಿ ಇದೆ. ನೋಡಿ ಫುಲ್, ನೀವು ಎಲ್ಲಿವರೆಗೂ ನೋಡಿದ್ರು ಅಷ್ಟು ಗ್ರೀನರಿನೇ ಕಾಣ್ತಾ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹೋದ್ಸಲಿ ಇಷ್ಟು ಈ ಮಟ್ಟಕ್ಕೆ ಇರ್ಲಿಲ್ಲ. ಗ್ರೀನರಿ ಇತ್ತು, ಬಟ್ ಈ ಮಟ್ಟಕ್ಕೆ ಇರ್ಲಿಲ್ಲ. ಏನೋ ಫೋಟೋ ಹಿಡಿತಾ ಇದೆ ನೋಡಿ ನನ್ನ ಮಗ. ಏನೋ ಕ್ಯಾಪ್ಚರ್ ಮಾಡ್ಬೇಕಂತೆ. ಏನ್ ಕ್ಯಾಪ್ಚರ್ ಮಾಡ್ತಾ ಇದೆಯೋ? ಗಾಳಿ ಸಿಕ್ಕಾಪಟ್ಟೆ ತಣ್ಣಗೆ ಬೀಸ್ತಾ ಇದೆ. ಮಳೆ ಗಿಳೆ ಬರುತ್ತೆ, ಗ್ಯಾರಂಟಿ ಬರುತ್ತೆ. ನೋಡಿ ಎಷ್ಟು ದೂರ ನೋಡ್ತೀರೋ ಅಷ್ಟು ದೂರಕ್ಕೂ ಗ್ರೀನರಿ. ನೀವು ಹೆಂಗ್ ನೋಡ್ತೀರಾ ನೋಡಿ, ಫುಲ್ಲು ಗ್ರೀನರಿ. ನಿಜವಾಗ್ಲೂ ಇಂಥ ಪ್ಲೇಸಿಗೆ ಬಂದರೆ ಆಗೋ ಆನಂದನೇ ಬೇರೆ.
ನನಗಂತೂ ನೋಡಿ ನನ್ನ ಮಗ ಇದ್ದಾನಲ್ಲ, ಇವನಿಗೆ ಸಿಕ್ಕಾಪಟ್ಟೆ ಈ ಥರ ಸುತ್ತಿಸ್ಬೇಕು. ನನಗೇನು ಇವಾಗ ಈ ಹುಚ್ಚಿಡ್ದಿದೆ ಅದನ್ನು ಅವನಿಗೆ ಈ ವಯಸ್ಸಲ್ಲೇ ಬಿಡಿಸ್ಬೇಕು ಅಂತ ಆಸೆ. ಸುತ್ತಬೇಕು, ಟ್ರೆಕ್ಸ್ ಮಾಡಿಸ್ಬೇಕು, ಆಮೇಲೆ ಬೈಕ್ ರೈಡಿಂಗ್ ಎಲ್ಲ ಮಾಡಿಸ್ಬೇಕು ಅಂತ ಆಸೆ ಇದೆ. ನೋಡೋಣ, ನನಗದು ತುಂಬಾ ಇವ್ನಿಗೆ ಈ ಥರ ಸುತ್ತಿಸ್ಬೇಕು, ಎಲ್ಲ ಕಡೆ ದೇಶ ವಿದೇಶ ಸುತ್ತಿಸ್ಬೇಕು, ನಮ್ಮ ಎಲ್ಲ ರಾಜ್ಯದಲ್ಲಿರೋ ಟ್ರೆಕ್ಸ್ ಮಾಡಿಸ್ಬೇಕು ಒಂಥರ ಸಿಕ್ಕಾಪಟ್ಟೆ ಆಸೆ ಇದೆ. ಅವನಿಗೂ ನೇಚರ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಅದನ್ನ ಇವಾಗಲೇ ಬೂಸ್ಟ್ ಮಾಡಿಬಿಟ್ರೆ ಅದು ಸ್ವಲ್ಪ ಬೆಳ್ಕೊಂಡು ಹೋಗುತ್ತೆ. ಏನೋ ಫೋಟೋಗ್ರಫಿ ಮಾಡ್ತಾ ಇದೆ ನೋಡಿ. ಏನು ಮಾಡ್ತಾ ಇದೆಯೋ? ಹಾಂ, ನಿನ್ನ ಬಗ್ಗೆ ಏನಾದ್ರು ಹೇಳ್ತೀನಾ? ಹಾಂ, ನಿನ್ನ ಹೆಸರನ್ನ ಹೇಳೋ, ನಾಚ್ಕೊಂತಿಯಲ್ಲ ಹುಡುಗಿ ಥರ. ಹಾಂ, ವ್ಲಾಗ್ಸ್ ಎಲ್ಲ ಮಾಡಬೇಕು ಅಂತೀಯಾ? ಬಾರಯ್ಯ, ಹೇಳಯ್ಯ, ನಿನ್ನ ಹೆಸರೇನು ಹೇಳಯ್ಯ, ಜೋರಾಗಿ ಹೇಳು. ವ್ಲಾಗ್ಸ್ ಎಲ್ಲ ಮಾಡಬೇಕು ಅಂತೀಯಾ? ಇಷ್ಟೇನಾ ಇರೋದು ನಿನಗೆ? ನಿಮ್ಮ ಅಪ್ಪಂಗಿರೋ ಹುಮ್ಮಸ್ಸು ಇಲ್ವಲ್ಲಯ್ಯ ನಿನಗೆ? ಹಾಂ, ಗಾಡಿ ಸ್ಟಾರ್ಟ್ ಆಗಿದೆ, ಬೇಡ ಸುಂದರ, ಗಾಡಿ ಸ್ಟಾರ್ಟ್ ಆಗಿದೆ, ಇರ್ಲಿ ಬಿಡು. ಯಾಕೆ? ನೋಡೋಣ ಶಿಷ್ಯ ಏನೇನು ಮಾಡ್ತಾನೆ ಅಂತ. ನಮ್ಗಿರೋ ಹುಮ್ಮಸ್ಸು ಕಾಲ್ ಭಾಗ ಎಲ್ಲ ಬಿಡಿ ಇವನಿಗೆ, ಅದು ಬೇರೆ ಕತೆ. ನಮ್ಗಿರೋ ಹುಮ್ಮಸ್ಸು ಇಲ್ಲ, ನಮ್ಗಿರೋ ಎನರ್ಜಿನೂ ಇಲ್ಲ. ಆದರೂ ಇವನಿಗೆ ನಾನು ಏನೇನು ಅನ್ಕೊಂಡಿದ್ನೋ ಅದೆಲ್ಲ ಮಾಡಿಸ್ತೀನಿ, ಬಿಡಲ್ಲ, ಅದಂತೂ ಪಕ್ಕ. ನಮ್ಮ ಅಶೋಕ್ ಸರ್ ಗಾಡಿ ಬರ್ತಾ ಇದೆ, ತೋರಿಸ್ತೀನಿ ತಡೀರಿ. ಅವ್ರು ಬರ್ತಾ ಇದ್ದಾರೆ ನೋಡಿ, ನಮ್ಮ ಅಶೋಕ್ ಸರ್ ಗಾಡಿ ಬರ್ತಾ ಇದೆ. ಸರಿ, ಸ್ವಲ್ಪ ಸರ್ ಲೇಟಾಗಿ ಬಂದರು. ನಾವು ಬಂದು ಏನೊಂದು 15-20 ನಿಮಿಷ ಆಗಿದೆ ಅಷ್ಟೇ. ಬರ್ತಾ ಇದ್ದಾರೆ ಅಶೋಕ್ ಸರ್. ಅವ್ರು ಇಲ್ಲಿಂದ ಹೊರಟಿ ಅಲ್ಲಿ ಹೋಗಿ ಪಾರ್ಕ್ ಮಾಡಬೇಕು. ನಮ್ಮ ಗ್ಯಾಂಗಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ? ನಮ್ಮ ಇಡೀ ಚಾರಣ ಟೀಮ್ ಗ್ಯಾಂಗ್ ಅಲ್ಲಿದ್ದಾರೆ. ನಾನು ಇಷ್ಟು ದೂರ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಿಡಿದು ನನ್ನ ಕಾರ್. ಏನು ಮಾಡೋಕ? ಫೋಟೋ ಹಿಡಿಬೇಕಾ? ಯಾಕೆ? ನನ್ನ ಇಷ್ಟ. ನಿಂದು ಹೋಗಿ ಏನೋ ತೋರಿಸ್ಬೇಕಾ? ನಾಚ್ಕೊಂತನ್ರಿ ನಮ್ಮ ಹುಡುಗ ಸಿಕ್ಕಾಪಟ್ಟೆ. ಯಾಕೋ ಮುದ್ದ ಅಷ್ಟೊಂದು ನಾಚ್ಕೊಂತೀಯಾ? ನೋಡಿ, ಬಿಸಿಲಿದ್ದಾಗ ಏನೋ ಅನ್ಸುತ್ತೆ ಈ ಥರ ಆಗಿದೆ. ತಿರ್ಗಾ ಫುಲ್ಲು ಎಲ್ಲ ಗ್ರೀನರಿ ಆದಮೇಲೆ ಸರಿ ಆಗುತ್ತೆ. ಬಾಡು ತಿನ್ಬೇಕಂದ್ರೆ ಪಾತ್ರೆಗಳೆಲ್ಲ ತೊಳ್ಕೋಬೇಕಲ್ಲ, ಹಂಗಾಗಿ ನಮ್ಮ ಹುಡುಗರುಗಳೆಲ್ಲ ಪಾತ್ರೆ ಕ್ಲೀನ್ ಮಾಡ್ಕೊಂಡು ಬಂದವರು. ಯಾಕೆ? ಹಾಂ, ಅಲ್ಲಿಂದ ಇದು ಸ್ಕೂಲಿಂದ ತಂದಿದ್ದು ಅದು. ಅವ್ರು ಕುಡಿಯೋ ನೀರಂತ ಕೊಟ್ಟಿದ್ದು. ಸನ್ಸೆಟ್ ಆಗೋಯ್ತು ಅನ್ಸುತ್ತೆ. ಮೋಡ ಇದೆಯಲ್ಲ ನೋಡಿ, ಇದೇ ಜಾಗದಲ್ಲಿ. ಏನ ಹಂಗ ತೊಗೊಂಡೋಯ್ತಾ ಇದೆ? ಬಾರ ಇಸ್ಕೊಳ್ಳೋ ಹತ್ರ. ಕೊಡ ಅಲ್ಲಿ. ಎಲ್ಲಿ ಕೇಮ್ ದುಡ್ಡು ತಗೊಂಡಿದ್ದ? ನೀರ್ ಹಾಕಪ್ಪ ನಮ್ ಕಿರಣ್ಗೆ. ಇದು ನೀವೇನ ಮಾಡೋದು ಕಿರಣ್? ಎಲ್ಲ ಸೇರಿ ದೊಡ್ಡ ಶೆಫ್ ನಮ್ ಕಿರಣ್ ಅವ್ರು. ನೋಡಿ, ಸನ್ಸೆಟ್ ಆಗ್ತಾ ಇದೆ. ಈ ಸನ್ಸೆಟ್ ನೋಡೋದಕ್ಕೆ ಸೂಪರ್ ಆಗಿದೆ ನೋಡಿ. ನೋಡಿ, ಕ್ಲಿಯರ್ ಆಗಿದೆ ಸೂರ್ಯ. ನಿಂತ್ಕೊಂಡು ಈ ಸನ್ಸೆಟ್ ನೋಡೋ ಮಜಾನೇ ಬೇರೆ ನೋಡಿ. ಹಿಂಗಿದೆ ಗ್ರೀನರಿ, ಇಷ್ಟು ಗ್ರೀನರಿ ಇದೆ ನೋಡಿ. ಸನ್ಸೆಟ್ ನೋಡಿ. ಕ್ಯಾಂಪಿಂಗ್ಗೆ ಟೆಂಟ್ಸ್ ಎಲ್ಲ ರೆಡಿ ಆಗಿದೆ. ಅಡುಗೆ ಬೇಯ್ತಾ ಇದೆ ನೋಡಿ. ಅಡುಗೆ ಎಲ್ಲ ಬೇಯ್ತಾ ಇದೆ. ಸ್ವಲ್ಪ ಹೊತ್ತಿಗೆ ಅಡುಗೆ ಎಲ್ಲ ಆಗುತ್ತೆ. ಎಲ್ಲ ಕುತ್ಕೊಂಡು ಪಾರ್ಟಿ ಗೀಟಿ ಮಾಡಿಕೊಂಡು ಊಟ ಮಾಡೋದೆ. ಇದು ಮಾಡ್ತಾ ಇದ್ದೀನಿ. ಅರುಣ್ ಬಂದಿದ ತಕ್ಷಣ ಸ್ಟಾರ್ಟ್ ಕೆಲಸಕ್ಕೆ. ಹಂದಿ ಬಾಡು ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ನೋಡಿ, ನಾವು ಟೆಂಟ್ ಆಗಿ ಮಲಗಿದ್ದು ಹೇಗಿದೆ.
ಇದೇ ಜಾಗದಲ್ಲಿ ನಾವು ನಿನ್ನೆ ಬಂದಿದ್ದು. ಇದೇ ಜಾಗದಲ್ಲಿ ಸನ್ರೈಸ್ ನೋಡಿ ಹೇಗಿದೆ, ಸಖತ್ತಾಗಿದೆ. ಹಾಂ ಎದೋಳ್ತಾರೆ ಬಿಡೋ. ಏ ಗಗನ್ ಹಾಯ್ ಮಾಡೋ. ರಾತ್ರಿ ಕ್ಯಾಂಪ್ ಮಾಡಿದ್ವಲ್ಲ, ಅಲ್ಲಿಗೆ ಬಂದಿದ್ರಲ್ಲ ಸುಮಾರು ಜನ. ಅವ್ರ ಮಕ್ಕಳು ಮತ್ತು ಅವರ ಮಗುವ್ರ ತಾಯಿ ಅವರೆಲ್ಲ ಹೋಗಿ ಇಲ್ಲಿ ತೆಪ್ಪದಲ್ಲಿ ಇದು ಮಾಡ್ತಾಯಿದ್ದಾರೆ ನೋಡಿ. ಪಾಪ ಅವರು ಮೀನು ಹಿಡಿಯೋರು, ಇವರು ಫ್ರೀ ಆಫ್ ಕಾಸ್ಟ್ ಕರ್ಕೊಂಡೋಗಿ ಈ ಥರ ಖುಷಿ ಪಡಿಸ್ತಾ ಇದ್ದಾರೆ ನೋಡಿ. ಮಕ್ಕಳು ಖುಷಿನೇ ಬೇರೆ ಲೆವೆಲ್ಲು, ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಗಗನ್ ಏ ಗಗನ್ ಹಾಯ್ ಮಾಡೋ. ಓಕೆ, ನನ್ನ ವ್ಲಾಗ್ ನೋಡಿದ್ರಲ್ಲ, ಜಾಗ ಹೇಗಿತ್ತು, ಸಖತ್ತಾಗಿತ್ತಲ್ಲ. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಬಾಯ್, ಥ್ಯಾಂಕ್ ಯು.